ಸೊ ಮೊಬೈಲ್ ತೊಗೋಬೇಕಾದ್ರೆ ಒಂದೊಂದು ಸರ್ತಿ ಡಿಸ್ಪ್ಲೇ ರಿಲೇಟೆಡ್ ಕನ್ಫ್ಯೂಷನ್ ಇರುತ್ತೆ. ಸೊ ಸ್ಪೆಷಲಿ ಎಲ್ ಟಿ ಪಿ ಎಸ್ ಮತ್ತು ಎಲ್ ಟಿ ಪಿ ಒ ಡಿಸ್ಪ್ಲೇಸ್ ಮಧ್ಯೆ ಏನು ಡಿಫ್ರೆನ್ಸ್ ಇರುತ್ತೆ? ಸೊ ಜನರಲಿ ಹೇಳಬೇಕಂದ್ರೆ ಡೇ ಟು ಡೇ ಯೂಸಲ್ಲಿ ಏನೂ ಡಿಫ್ರೆನ್ಸ್ ಬರೋಲ್ಲ. ಓಕೆ, ಫಾರ್ ಎಕ್ಸಾಂಪಲ್ ಎಲ್ ಟಿ ಪಿ ಎಸ್ 120 ಹರ್ಟ್ ಡಿಸ್ಪ್ಲೇ ಇದ್ದರೆ ಎಲ್ ಟಿ ಪಿ ಒ 120 ಹರ್ಟ್ ಡಿಫ್ರೆನ್ಸ್ ಇದ್ದರೆ ಬೇಸಿಕಲಿ ಡೇ ಟು ಡೇ ಯೂಸೇಜಲ್ಲಿ ಏನೂ ಡಿಫ್ರೆನ್ಸ್ ಬರೋಲ್ಲ. ಆದರೆ ಡಿಫ್ರೆನ್ಸ್ ಎಲ್ಲಿ ಬರುತ್ತಂದರೆ ಪರ್ಟಿಕ್ಯುಲರ್ಲಿ ಆ ಎಲ್ ಟಿ ಪಿ ಎಸ್ ಸ್ಕ್ರೀನು ಯಾವ ಫ್ರೀಕ್ವೆನ್ಸಿಯಲ್ಲಿ ರಿಫ್ರೆಶ್ ಆಗುತ್ತೆ. ಫಾರ್ ಎಕ್ಸಾಂಪಲ್ ಎಲ್ ಟಿ ಪಿ ಎಸ್ ಸ್ಕ್ರೀನ್ಸ್ ಏನಿರ್ತವೆ ಅವು ಒಂದು ಫಿಕ್ಸ್ಡ್ ಫ್ರೀಕ್ವೆನ್ಸಿಲಿ ಅಷ್ಟೇ ರಿಫ್ರೆಶ್ ಆಗ್ಬೋದು. ಫಾರ್ ಎಕ್ಸಾಂಪಲ್ 60, 90, 120 ಅಂತ ಇದೆ ಅಂತ ಇಟ್ಕೊಳ್ಳಿ, ಅವು 3 ಮೋಡ್ಸಲ್ಲಿ ಸ್ವಿಚ್ ಆಗುತ್ತೆ, ಅದಕ್ಕಿಂತ ಜಾಸ್ತಿ ಮಾಡೋಕ್ಕಾಗಲ್ಲ. ಸೊ ಅದರಿಂದ ಏನಾದರೂ ಪ್ರಾಬ್ಲಮ್ ಆಗುತ್ತಾ ಡೇ ಟು ಡೇ ಯೂಸೇಜಲ್ಲಿ? ಏನೂ ಆಗಲ್ಲ. ಆದರೆ ಎಲ್ ಟಿ ಪಿ ಒ ಡಿಸ್ಪ್ಲೇಸಲ್ಲಿ ಏನು ಸ್ಪೆಷಲ್ ಅಂದರೆ ದೇ ಕ್ಯಾನ್ ರಿಫ್ರೆಶ್ ಫ್ರಮ್ 1 ಹರ್ಟ್ಸ್ ಟು 120 ಹರ್ಟ್ಸ್. ಸೊ ಇದ್ರ ಬೆನಿಫಿಟ್ ಏನು? ಸೊ ಬೆನಿಫಿಟ್ ಏನು ಅಂತಂದರೆ, ನೀವು ಫಾರ್ ಎಕ್ಸಾಂಪಲ್ ಒಂದು ಟೈಮ್ಸ್ ಆಫ್ ಇಂಡಿಯಾ ಆರ್ಟಿಕಲ್ ಓದ್ತಿದ್ರೆ ಅಂತ ಇಟ್ಕೊಳ್ಳಿ ಮೊಬೈಲಲ್ಲಿ. ಸೊ ಅದು ನಿಮ್ಮ ಸ್ಕ್ರೀನು 60 ಹರ್ಟ್ಸ್ ಅಥವಾ 90 ಹರ್ಟ್ಸಲ್ಲಿ ರಿಫ್ರೆಶ್ ಆಗೋ ಅವಶ್ಯಕತೆ ಇದೆಯಾ? ಇಲ್ಲ. ಸೊ 1 ಹರ್ಟ್ಸು ಅಂಥ ಟೈಮಲ್ಲಿ ಎಲ್ ಟಿ ಪಿ ಒ ಸ್ಕ್ರೀನ್ ಏನಾಗುತ್ತೆ 1 ಹರ್ಟ್ಸಲ್ಲೂ ರಿಫ್ರೆಶ್ ಆಗುತ್ತೆ. ಸೊ ಅದರಿಂದ ಏನು ಬೆನಿಫಿಟ್ ಆಗುತ್ತೆ? ಅದರಿಂದ ಏನು ಮೇಜರ್ ಬೆನಿಫಿಟ್ ಅಂದರೆ ನಿಮ್ಮದು ಬ್ಯಾಟ್ರಿ ಲೈಫ್ ಸೇವ್ ಆಗುತ್ತೆ. ಓಕೆ, ಮೇಜರ್ ಬೆನಿಫಿಟ್. ಸೊ ಅದೇ ಮೇನ್ ಬೆನಿಫಿಟ್. ಅದು ಬಿಟ್ಬಿಟ್ರೆ ನಾರ್ಮಲಿ ನಿಮ್ಮ ಬ್ರೈಟ್ನೆಸ್ ಇರ್ಬೋದು ಅಥವಾ ಡೇ ಟು ಡೇ ಯೂಸೇಜಲ್ಲಿ ಏನಂತ ಮೇಜರ್ ಡಿಫ್ರೆನ್ಸ್ ಏನೂ ಬರೋಲ್ಲ. ಓಕೆ, ಸೊ ನಿಮಗೆ ಬಜೆಟ್ ಪ್ರಕಾರ ತೊಗೊಳ್ಳೋದಿದ್ರೆ ಎಲ್ ಟಿ ಪಿ ಒ ಸ್ವಲ್ಪ ಫ್ಲ್ಯಾಗ್ಶಿಪ್ ಮೊಬೈಲ್ಸಲ್ಲಿ ಬರುತ್ತೆ, ಎಲ್ ಟಿ ಪಿ ಎಸ್ ಸ್ವಲ್ಪ ಬಜೆಟ್ ಮೊಬೈಲ್ಸಲ್ಲಿ ಬರುತ್ತೆ. ಅದು ಬಿಟ್ಟರೆ ಡೇ ಟು ಡೇ ಯೂಸೇಜಲ್ಲಿ ಏನು ಮೇಜರ್ ಚೇಂಜಸ್ ಇಲ್ಲ. ಓಕೆ, ಚಲೋ, ಥ್ಯಾಂಕ್ ಯು.